ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಗ್ರೂಪ್ ಡಿ ಎಕ್ಸಾಮ್ ಈಗಾಗಲೇ ನಡೀತಾ ಇದ್ದಾವೆ. ನೀವೆಲ್ಲರೂ ಎಕ್ಸಾಮ್ ಬರಿತಾ ಇದ್ದೀರಾ. ಈ ಒಂದು ಎಕ್ಸಾಮಿನ ಮಧ್ಯದಲ್ಲಿ RRB ನಿಮ್ಗೊಂದು ಇನ್ನೊಂದು ಖುಷಿ ಸುದ್ದಿಯನ್ನ ಏನ್ ಕೊಟ್ಟಿದೆ ಅಂತಂದ್ರ 22,000 ಗ್ರೂಪ್ ಡಿ ಹೊಸದಾದ ಹುದ್ದೆಗಳ ಒಂದು ಏನ್ ವೇಕೆನ್ಸಿ ಇದಾವಲ್ಲ ಅದಕ್ಕೆ ಅಪ್ರೂವ್ ಅನ್ನ ಕೊಟ್ಟಿದೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಹೊಸದಾಗಿ 22,000 ಅಥವಾ ಅದಕ್ಕಿಂತ ಹೆಚ್ಚು ಸಹ ವೇಕೆನ್ಸಿಗಳು ಹೊರಗೆ ಬರುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಏನಿದು ಯಾವಾಗ ಬಿಟ್ರು, ಯಾವ ನೋಟಿಫಿಕೇಶನ್ ಈಗ ಇಲ್ಲಿದೆ ಏನು ನೋಡ್ಬೋದು. ನಾನು ಈ ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, 65,000 ವೇಕೆನ್ಸಿ ಬರ್ತಾವ ಅಂತ ಹೇಳಿ. ಅದಕ್ಕೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರೆ, ಸರ್ ಇದು ಫೇಕು, ಈಗ ನೋಟಿಫಿಕೇಶನ್ ಬರಲ್ಲ ಅಂತ. ನಾನು ಅದಕ್ಕೆ ಏನಾದ್ರು ಒಂದು ಕಮೆಂಟರ್ ಮಾಡಿದ್ದೆ. ಕಮೆಂಟ್ ಯಾರಿಗೆ ಮಾಡಿದ್ದೆ ಅವರು ಈ ವಿಡಿಯೋ ಕಮೆಂಟ್ ಮಾಡಿ ಹೇಳಿ. ನಾನು ಅದಕ್ಕೆ ಕಮೆಂಟ್ ಮಾಡಿ ಹೇಳಿದ್ದೆ, 2026 ಗ್ರೂಪ್ ಡಿ ವೇಕೆನ್ಸಿಗಳು ಖಂಡಿತವಾಗಿಯೂ ಕರೆದೇ ಕರೀತಾರೆ. ಏನಾದ್ರು ಪೋಸ್ಟ್ ಗಳು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಆದ್ರೆ ಗ್ರೂಪ್ ಡಿ ಏನಾದ್ರೂ ಒಂದು ವೇಕೆನ್ಸಿಗಳು ಕಾನ್ಫರ್ಮ್ ಆಗೇ ಆಗ್ತಾವ ಅಂತ ಹೇಳಿ ನಾನು ಗ್ಯಾರಂಟಿಯಾಗಿ ಕಮೆಂಟರ್ ಮಾಡಿದ್ದೆ. ಅದರಂತೆ ಸ್ನೇಹಿತರೆ ಏನಂತಂದ್ರೆ 2026 ಒಂದು ಏನಂದ್ರೆ ಗ್ರೂಪ್ ಡಿ ಗೆ ಹೊಸದಾದ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿ ಸ್ವತಃ ಏನಂದ್ರೆ RRB ನೇ ಹೇಳಿದೆ. ಅದ್ರ ಅಫಿಸಿಯಲ್ ಬೋರ್ಡ್ ನಿಂದ ಇಲ್ಲಿ ಲೆಟರ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಲೆವೆಲ್ 1 ಕ್ಯಾಟಗರಿ ಆಫ್ 2025 ಅಂದ್ರೆ ಇದು 2025 ಬರ್ಬೇಕಾಗಿತ್ತು. 25 ಏನಂತಂದ್ರೆ ಎಂಡ್ ಅಲ್ಲಿ ಮಾಡ್ತಿದಾರೆ, 26 ಎಕ್ಸಾಮ್ ಆಗ್ತದೆ ಅಂತ ಹೇಳಿ ಅರ್ಥ. ನಾನು ಅವಾಗಲೇ ಹೇಳಿದೆ ಸ್ನೇಹಿತರೆ, ನಮ್ಮ ಅಕ್ಯುರೆನ್ಸಿ ಏನಂತಂದ್ರೆ 100% ಇರ್ತೈತಿ. ನಾವು ನಿಮ್ಗೆ ಕೊಡುವಂತ ಅಪ್ಡೇಟ್ ಎಲ್ಲವೂ ಏನಂತಂದ್ರೆ ನಿಜವಾಗಿ ಇರ್ತವೆ. ಆದ್ದರಿಂದ ಸ್ನೇಹಿತರೆ ನಮ್ಮನ್ನ ಫಾಲೋ ಮಾಡಿ. ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮತ್ತೆ ಅದರಂತೆ ನಿಮ್ಗೆ ಇನ್ನಷ್ಟು ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನೆಲ್ ನ ಏನಂದ್ರೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ಜಾಯಿನ್ ಆಗಿ ನಿಮಗೆ ದಿನನಿತ್ಯದ ಅಪ್ಡೇಟ್ ಗಳು ಮತ್ತೆ ಗ್ರೂಪ್ ಡಿ ಈ ಮುಂಬರುವ ಎಲ್ಲ ಅಪ್ಡೇಟ್ ಗಳು ನಿಮಗೆ ಜಲ್ದಿಯಾಗಿ ಸಿಗ್ತವೆ. ಅದರ ಜೊತೆಗೆ ನಮ್ಮ ಫೇಸ್ಬುಕ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರಲ್ಲೂ ಸಹ ನೀವು ಫಾಲೋ ಅನ್ನ ಮಾಡಬಹುದು. ಸ್ನೇಹಿತರೆ ಬರ್ರಿ, ಹಾಗಾದ್ರೆ ಯಾವ್ಯಾವ ವೇಕೆನ್ಸಿಗಳನ್ನ ಕರೆದಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಡಿಪಾರ್ಟ್ಮೆಂಟಲ್ ವೈಸ್ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಲೆಟರ್ ಬಂದಿದ್ದು 12/12/2025. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013 ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ. ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರೆ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳಿದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ. ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ. ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025 ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025 ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ. ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಈ ಎಲ್ಲದರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ಸ್ ಬಂದು ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳನ್ನ ಕೊಡ್ತಾ ಇದೀವಿ. ಯಾರಿಗ್ ಬೇಕು ಅವರು ಏನಾದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ
ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವೆಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ ಜಿಕೆ ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. 12/12/20 ಇದರಲ್ಲಿ ಏನಂದ್ರೆ ಈ ಲೆಟರ್ ಬಂದಿದೆ. ಇದ್ರಲ್ಲಿ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಂದ್ರೆ 11 ರೀತಿಯ ಪೋಸ್ಟ್ ಗಳಿಗೆ ಏನಂತಂದ್ರೆ ವೇಕೆನ್ಸಿಯನ್ನ ಏನ್ ಮಾಡಿದಾರೆ ಅಂದ್ರೆ ಡಿವೈಡೇಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ್ದು ಅಂತಂದ್ರ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್, ಇದು ಇಂಜಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ, 600 ಹುದ್ದೆಗಳನ್ನ ಇದಕ್ಕೆ ಮೀಸಲಿರಿಸಿದ್ದಾರೆ. ಅಸಿಸ್ಟೆಂಟ್ ಬ್ರಿಡ್ಜ್ ಇದಕ್ಕೂ 600 ವೇಕೆನ್ಸಿಗಳನ್ನ ಮೀಸಲಿರಿಸಿದ್ದಾರೆ. ಟ್ರ್ಯಾಕ್ ಮೇಂಟೈನರ್ 11,000 ವೇಕೆನ್ಸಿಗಳಿದಾವೆ. ಅಸಿಸ್ಟೆಂಟ್ ಏನಂದ್ರೆ POI ಇದು 300 ಹುದ್ದೆಗಳನ್ನ ಇಟ್ಟಿದ್ದಾರೆ. ಅಸಿಸ್ಟೆಂಟ್ TRD 800 ಹುದ್ದೆಗಳನ್ನ ಇಟ್ಟಿದ್ದಾರೆ. ಲೋಕೋಸೆಡ್ ಎಲೆಕ್ಟ್ರಿಕಲ್ 200 ಹುದ್ದೆಗಳನ್ನ ಇಟ್ಟಿದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ 500 ವೇಕೆನ್ಸಿಗಳನ್ನ ಇಟ್ಟಿದ್ದಾರೆ. ಅಸಿಸ್ಟೆಂಟ್ TLDAC ಇದಕ್ಕೂ 500 ವೇಕೆನ್ಸಿಗಳಿದಾವೆ. ಅಸಿಸ್ಟೆಂಟ್ CNW ಇಟ್ಟಿದಾವೆ 1000 ವೇಕೆನ್ಸಿಗಳಿದಾವೆ. ಪಾಯಿಂಟ್ಸ್ಮೆಂಟ್ B 5000 ವೇಕೆನ್ಸಿಗಳಿದಾವೆ. ಅಸಿಸ್ಟೆಂಟ್ SNT 15 ವೇಕೆನ್ಸಿ. ಟೋಟಲ್ ಹೀಗೆ 22,000 ವೇಕೆನ್ಸಿಗಳನ್ನ ಕರಿತೀವಿ ಅಂತ ಹೇಳಿ ಈಗಾಗಲೇ ಅಪ್ರೂವ್ ಅನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ ಸ್ನೇಹಿತರೆ. ಇನ್ನು ಮುಂಬರುವ ದಿನಾಂಕಗಳಲ್ಲಿ 100% ಆಗಿ ಇದು ನೋಟಿಫಿಕೇಶನ್ ಹೊರಗಡೆ ಬಂದೇ ಬರ್ತತಿ. ಆದ್ರಿಂದ ನೀವೆಲ್ಲರೂ ಏನಂತಂದ್ರ ಯಾರ್ಯಾರ ಈಗ ಗ್ರೂಪ್ ಡಿ ಎಕ್ಸಾಮ್ ಹಾಕಿ ಎಕ್ಸಾಮ್ ಅನ್ನ ಬರಿತಾ ಇದ್ರು, ಯಾರಿಗೆ ಎಕ್ಸಾಮ್ ನನ್ ಚೆನ್ನಾಗಿಲ್ಲ, ನಾನು ಇನ್ನೊಂದ್ಸಲ ಕಾನ್ಫರ್ಮ್ ಆದ್ರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಯಾರಲ್ಲಿ ಇದ್ರು ಅವ್ರು ಇವತ್ತಿಂದಾನೆ ಏನಂತಂದ್ರೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ 100% 2026ರಲ್ಲಿ ಇನ್ನೊಂದು 3-4 ತಿಂಗಳಲ್ಲಿ ಇನ್ನೊಂದು ಎಕ್ಸಾಮ್ ನೀವು ಬರದೇ ಬರೀತೀರಾ. ಆದ್ದರಿಂದ ಏನಂತಂದ್ರೆ ಮತ್ತೊಮ್ಮೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ತುಂಬಾ ಜನಕ್ಕೆ ಈ ಸಲ ಎಕ್ಸಾಮ್ ಸರಿಯಾಗಿಲ್ಲ, ಟೈಮ್ ಸಾಲಿಲ್ಲ, ಸಿಲೆಬಸ್ ಕವರ್ ಮಾಡಕ್ ಆಗ್ಲಿಲ್ಲ, 108 ಕಾರಣಗಳನ್ನ ನೀವು ಕೊಡ್ತೀರಿ. ಆದ್ರೆ ಇನ್ನೊಂದು ಅವಕಾಶ ನಿಮ್ ಮುಂದೆ ಏನಂದ್ರೆ ಹುಡ್ಕೋತ್ ಬಂದಿದೆ ನಿಮ್ಮನ್ನ. ಮತ್ತೆ ವೇಕೆನ್ಸಿಗಳು ನಿಮಗಾಗಿ ಬಂದಿದಾವೆ. ಏನಂತಂದ್ರ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇನ್ನೊಂದ್ಸಲ ಎಕ್ಸಾಮ್ ಬರ್ಲಿಕ್ಕೆ ತಯಾರಿಯನ್ನ ನಡೆಸಿ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಬರ್ಲಿ ಮುಂದೆ ಬಂದ ತಕ್ಷಣ ಏನಿದ್ರ ಡೀಟೇಲ್ಸ್ ಎಲ್ಲವನ್ನ ಫುಲ್ ಒಂದ್ ನೋಟಿಫಿಕೇಶನ್ ಬರ್ಲಿ, ಅದ್ ಬಂದ್ಮೇಲೆ ಡಿಸ್ಕಸ್ ಮಾಡೋಣ. ಈಗ ಅಡ್ವಾನ್ಸ್ ಆಗಿ ಡಿಸ್ಕಷನ್ ಮಾಡೋದು ತಪ್ಪಾಗ್ತದ. ಮುಂದೆ ಏನಾದ್ರು ಫುಲ್ ನೋಟಿಫಿಕೇಶನ್ ಬರ್ಲಿ, ಅವ್ ಬಂದ ತಕ್ಷಣ ನಿಮ್ ಮುಂದೆ ಇರ್ತೀನಿ ನಾನು. ಅದಕ್ಕೆ ನಿಮ್ಗೆ ಅಪ್ಡೇಟ್ ಬೇಕಂದ್ರ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿ. ಮತ್ತ ಅದಕ್ಕೆ ಬೇಕಾದಂತ ಏನ್ ನಿಮ್ಗ ಸರ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಏನಾದ್ರು ಇದೆಯಾ ಅಂತ ನೀವು ಕೇಳಿದ್ರಿ ಅಂತಂದ್ರ ಪೇಪರ್ ಬ್ಯಾಂಕ್ ಇದೆ. ಅಂದ್ರೆ ಗ್ರೂಪ್ ಡಿ ಯಾವ ರೀತಿ ಎಕ್ಸಾಮ್ ನಡೀತಾ ಇದಾವೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಬ್ಯಾಂಕ್ ಇದೆ. ಇದನ್ನ ಯಾರೆಲ್ಲ ಹೊಸವಾಗಿ ಎಕ್ಸಾಮ್ ಬರಿತಾ ಇದ್ರು ಅವ್ರಿಗೆ ಹೆಲ್ಪ್ ಆಗ್ತದ. ಈ 99 ರೂಪಾಯಿಗಳನ್ನ ಕೊಟ್ಟು ಏನಂತಾರೆ 30 ಕ್ವಶನ್ ಪೇಪರ್ಗಳನ್ನ ತಗೊಂಡು ಇನ್ನೊಂದ್ಸಲ ಸ್ಟಡಿಯನ್ನ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಇನ್ನಷ್ಟು ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ ಮುಂದೆ ಕೊಡ್ತಾ ಇರ್ತೀವಿ. ಆದ್ರಿಂದ ನಮ್ಮ ಚಾನೆಲ್ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.